ನಮಸ್ಕಾರ ಸ್ನೇಹಿತರೆ. ನಾವು ಯಾರದೇ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕಾದ್ರೆ ಅವರ ಒಂದು ಆದರ್ಶಗಳು, ಅವರ ಒಂದು ಗುಣಗಳು ಮತ್ತು ಇನ್ನಿತರ ಒಂದು ಒಳ್ಳೆಯ ಗುಣಗಳನ್ನು ನೋಡಿ ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತೇವೆ. ಹಾಗಾಗಿ ಇಂದು ಏಪ್ರಿಲ್ 5 ಒಂದು ಇಡೀ ವಿಶ್ವ ಕಂಡಂತಹ ಮಹಾನ್ ವ್ಯಕ್ತಿಯಾದಂತಹ ನಮ್ಮ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ನೋಡಿ, ಯಾವುದೇ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕಾದ್ರೆ ಅವರ ಒಂದು ಆದರ್ಶ ಮತ್ತು ಒಂದು ಒಂದು ಆಡಳಿತವನ್ನು ನಾವು ನೋಡಿ, ಅವರ ಒಂದು ಒಳ್ಳೊಳ್ಳೆಯ ಗುಣಗಳನ್ನು ನೋಡಿ ನಾವು ಹುಟ್ಟುಹಬ್ಬವನ್ನು ಮಾಡ್ತೇವೆ. ಇವರು ಬಿಹಾರದ ಆರಾ ಜಿಲ್ಲೆಯ ಚಾಂದ್ವಾ ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟಿ ತಾಯಿ ವಾಸಂತಿ ದೇವಿ ಹಾಗೂ ತಂದೆ ಶೋಭಿರಾಮ್ ಅಂತಕ್ಕಂತಹ ಒಂದು ದಂಪತಿಗಳಿಗೆ ಹುಟ್ಟಿದಂತಹ ಮಹಾನ್ ಚೇತನ. ಇವರ ಹುಟ್ಟುಹಬ್ಬವನ್ನು ಏಪ್ರಿಲ್ 5ನೇ ತಾರೀಕು ನಾವು ಇಂದು ಆಚರಿಸ್ತಾ ಇದ್ದೇವೆ. ಹಾಗಾಗಿ 1908ರಲ್ಲಿ ಇವರ ಜನನ ಆಗುತ್ತೆ. ಏಪ್ರಿಲ್ 5, 1908ರಲ್ಲಿ ಇವರ ಜನನ ಆಗುತ್ತೆ. ಬಿಹಾರದ ಆರಾ ಜಿಲ್ಲೆಯ ಚಾಂದ್ವಾ ಅನ್ನುವಂತಹ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಹಾಗೂ ಇವರ ಪತ್ನಿ ಇಂದ್ರಾಣಿ ಹಾಗೂ ತಾಯಿ ವಾಸಂತಿ ದೇವಿ ಹಾಗೂ ತಂದೆ ಶೋಭಿರಾಮ್ ಅಂತಕ್ಕಂಥ ದಂಪತಿಗಳಿಗೆ ಹುಟ್ಟಂತಹ ಆಕಾಶದಿಂದ ಧರೆಗಿಳಿದಂತಹ ದೈವ ಮಾನವರಾಗಿ ಹುಟ್ಟುತ್ತಾರೆ. ಹಾಗಾಗಿ ಇವರು ಮಾಡತಕ್ಕಂತಹ ಹಲವಾರು ಹಸಿರು ಕ್ರಾಂತಿಗಳನ್ನು ಮೂಡಿಸ್ತಾರೆ. ನೊಂದವರ ಪರ, ದಲಿತರ ಪರ, ಶೋಷಿತರ ಪರ, ಜಾತಿ ಪದ್ಧತಿಯ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ ಇವರು ಇಟ್ಕೊಂಡಿರ್ತಕ್ಕಂಥ ಎಲ್ಲನೂ ತೊಲಗಿಸಿ ಒಂದು ಸಮಾಜಕ್ಕೆ ಒಂದು ಸದೃಢವಾದಂತಹ ಭಾರತವನ್ನು ನಿರ್ಮಾಣ ಮಾಡಿದಂತಹ ಮಹಾನ್ ಚೇತನ. ಇಂತಹ ಒಂದು ಹುಟ್ಟುಹಬ್ಬವನ್ನು ನಾವು ಇವತ್ತು ಭಾಳ ಸಂಭ್ರಮದಿಂದ ಒಂದು ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳಾಗಿರ್ಬೋದು, ಇಂದು ಇವರ ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಈಗ ನೀತಿ ಸಮಿತಿ ಜಾರಿಯಲ್ಲಿ ಇರೋದರಿಂದ ಲೋಕಸಭಾ ಚುನಾವಣೆ ಒಂದು ಹಿನ್ನೆಲೆಯಲ್ಲಿ ಇವರ ಒಂದು ಹುಟ್ಟುಹಬ್ಬವನ್ನು ಸ್ವಲ್ಪ ಸರಳವಾಗಿ ಆಚರಿಸಬೇಕು ಅಂತ ಸರ್ಕಾರದ ನಿಯಮ ಇರೋದರಿಂದ ಇವರ ಹುಟ್ಟುಹಬ್ಬವನ್ನು ನಾವು ಭಾಳ ಸರಳತೆಯಿಂದ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇಂತಹ ಮಹಾನ್ ಚೇತನ ಮತ್ತೊಮ್ಮೆ ಹುಟ್ಟು ಬರಲಿ, ಈ ಭಾರತ ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ನೊಂದವರ ಪರ, ಶೋಷಿತರ ಪರ, ದೀನ ದಲಿತರ ಪರ, ಜಾತಿ ಪದ್ಧತಿಯ ಬಗ್ಗೆ, ಸಮಾಜ ಸುಧಾರಣೆಯನ್ನು ಮಾಡೋದರ ಬಗ್ಗೆ ಇವರು ಇಟ್ಕೊಂಡಿರ್ತಕ್ಕಂತಹ ಆದರ್ಶಗಳು, ನಿಲುವುಗಳು ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗುತ್ತೆ. ಇಂತಹ ಮಹಾನ್ ಚೇತನ, ಇಂತಹ ಮಹಾನ್ ದೈವ ಮಾನವ ಮತ್ತೊಮ್ಮೆ ಹುಟ್ಟು ಬರಲಿ ಈ ದೇಶಕ್ಕಾಗಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ, ಹಾಗಾಗಿ ಇಂದು ಅವರ ಹುಟ್ಟುಹಬ್ಬವನ್ನು ನಾವು ಭಾಳ ಸಂಭ್ರಮದಿಂದ ಆಚರಿಸಬೇಕು. ಆದರೂ ಕೂಡ ಈ ಲೋಕಸಭೆಯ ಚುನಾವಣೆಯ ಸಾರ್ವತ್ರಿಕ ನೀತಿ ಸಮಿತಿ ಜಾರಿಯಲ್ಲಿ ಇರೋದರಿಂದ ಸ್ವಲ್ಪ ಸರಳವಾಗಿ ಆಚರಿಸ್ತಾ ಇದ್ದೇವೆ. ನೋಡಿ, ಯಾರೇ ಹುಟ್ಟುಹಬ್ಬನ ಆಚರಿಸ್ಕೋಬೇಕಂತಂದರೆ ನಾವು ಒಂದು ಅವರ ಆದರ್ಶಗಳು, ಅವರ ಒಳ್ಳೊಳ್ಳೆ ಗುಣಗಳನ್ನು ನೋಡಿ ಅವರು ಹಂಗಿದ್ರು ಹಿಂಗಿದ್ರು ಅಂತ ನಾವು ಅವರ ಗುಣಗಾನವನ್ನು ಮಾಡ್ತಾ ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೋತೇವೆ. ಹಾಗೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಒಬ್ಬ 3rd ಕ್ಲಾಸ್ ಪಾರ್ಟಿಗೂ ಕೂಡ, ಒಬ್ಬ ಕುಡುಕರಿಗೂ ಕೂಡ, ಒಬ್ಬ ಕಳ್ಳರಿಗೂ ಕೊರಮರಿಗೂ ಎಲ್ಲರಿಗೂ ಬೀದಿಯಲ್ಲಿ ನಿಂತ್ಕೊಂಡು ಏನೋ ಒಂದು ಕೇಕ್ ಕಟ್ ಮಾಡಿಸ್ಬಿಡೋದು, ಶಾಲು ಹಾಕೋದು, ಉಣರ್ ಹಾಕೋದು, ಏನು ಪಟಾಕಿ ಹೊಡೆದು ಬಿಡೋದು, ಏನು ಡ್ಯಾಮ್ ಡೂಮ್ ಅನ್ಸ್ಕೊಂಡು ಪಟಾಕಿ ಹೊಡೆದು ಏನು ಮಾಡಿದ್ದಾನಂತ ಆ ಥರ ಇದು ಮಾಡ್ತಾಯಿದ್ರೆ ಇಂತಹ ಮಹಾನ್ ಮೇಧಾವಿಗಳ ಒಂದು ಹುಟ್ಟುಹಬ್ಬವನ್ನು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಕೂಡ ಆಚರಿಸಬೇಕು. ಇಂತಹ ದೈವ ಮಾನವರು ಸಮಾಜಕ್ಕೆ ನೀಡಿ ಬಿಟ್ಟು ಹೋಗಿರ್ತಕ್ಕಂಥ ಅಪಾರವಾದಂತಹ ಕೊಡುಗೆಗಳನ್ನು ನಾವು ನಿಜವಾಗ್ಲೂ ನೆನೆಸ್ಕೋಬೇಕು. ರಾಜಕೀಯ ರಂಗದಲ್ಲಿ ಇಂದಿರಾ ಗಾಂಧಿಯವರ ಫೀಲ್ಡಲ್ಲಿ ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕೂಡ ರಾಜಕೀಯ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಹಸಿರು ಕ್ರಾಂತಿಯನ್ನು, ಭಾರತ ದೇಶಕ್ಕೆ ಹಸಿರು ಕ್ರಾಂತಿಯನ್ನು ಮೂಡಿಸಿದಂತಹ ಮಹಾನ್ ಚೇತನ. ಇಂತಹ ಒಂದು ಮಹನೀಯರ ಒಂದು ಹುಟ್ಟುಹಬ್ಬವನ್ನು ಆಚರಿಸೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಇವತ್ತು ಬೀದಿಯಲ್ಲೂ ಗಲ್ಲಿಯಲ್ಲೂ ಕೂಡ ಒಂದು ಪುಂಡ ಪೋಖ್ರಿಗಳು, ಅವರು ಇವರು ರಾಜಕಾರಣಿಗಳು, ಅಂಥವ್ರು ಇಂಥವ್ರು ಎಲ್ಲರೂ ಬೇಕು ಬೇಡದವ್ರನ್ನೆಲ್ಲ ತಗೊಂಡೋಗಿ ಒಂದು ಶಾಲು ಹಾಕೋದು, ಒಂದು ಹೂನರ್ ಹಾಕೋದು, ಒಂದು ಪಟಾಕಿ ಡ್ಯಾಮ್ ಡೂಮ್ ಅಂತ ಹೊಡಿಸ್ಬಿಡೋದು. ಇದಕ್ಕೆಲ್ಲ ಅರ್ಥ ಇದೆಯೇನ್ರಿ? ದಯವಿಟ್ಟು ಇದಕ್ಕೆಲ್ಲ ಆಸ್ಪದ ಕೊಡ್ಬೇಡಿ. ಹುಟ್ಟು ಹಬ್ಬ ಆಚರಿಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರಬೇಕು. ಅರ್ಥ ಯಾವ ರೀತಿ ಅರ್ಥ ಇರಬೇಕು? ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಟ್ಟಿರಬೇಕು, ಬಡ ಬಗ್ಗರ ಬಗ್ಗೆ ಕನಿಕರ ಇರಬೇಕು, ಮತ್ತು ಇನ್ನಿತರ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಮಾಡಬೇಕು. ಅಂತಹ ಮಹನೀಯರನ್ನ ಹುಟ್ಟುಹಬ್ಬ ಮಾಡಿ. ನಿಜವಾಗ್ಲೂ ಕೂಡ ಈ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಹುಟ್ಟುಹಬ್ಬ ನಿಜವಾಗ್ಲೂ ಭಾಳ ಆಶಾದಾಯಕವಾಗಿರ್ತಕ್ಕಂಥದ್ದು ಹಾಗೂ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು. ಇಂತಹ ಮಹಾನ್ ಚೇತನರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೀವಿ ಹಾಗೂ ಸಂಭ್ರಮ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕೂಡ ಇಂದಿರಾ ಗಾಂಧಿಯವರ ಫೀಲ್ಡಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅವರು
ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಮಾಜದಲ್ಲಿ ಅಂಕು ಡೊಂಗುಗಳನ್ನು ತಿದ್ದ ಸಮಾಜ ಸುಧಾರಕರಾಗಿ ದೀನ ದಲಿತರ ನೊಂದವರ ಆಶಾಕಿರಣವಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಇಂತಹ ಒಂದು ಚೇತನವನ್ನು ನಾವು ಏಪ್ರಿಲ್ 5, 1908 ಇವರು ಜನನ ಆಗುತ್ತೆ. ಹಾಗಾಗಿ ಇವರ ಒಂದು ಹುಟ್ಟುಹಬ್ಬವನ್ನು ನಾವು ಇವತ್ತು ಏಪ್ರಿಲ್ 5ನೇ ತಾರೀಕು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ನಮಸ್ಕಾರ.